ನನಗೆ ಯಾವುದು ಸಾಧನೆ ಅಂತ ಹೇಳೋದ್ರ ಬಗ್ಗೆ ಸ್ವಲ್ಪ ಕಷ್ಟ. ಎಲ್ಲ ಹಳೆಯ ಕಾರ್ಯಕ್ರಮಗಳೇ ಹೆಸರು ಹೊಸ ಹೊಸ ಹೆಸರುಗಳನ್ನ ಕೊಟ್ಟಿದ್ದಾರೆ. ಅದು ಒಂದು ಸಂತೋಷದ ವಿಷಯ. ಅದರಲ್ಲಿ ಅದಕ್ಕಿಂತ ಹೆಚ್ಚು ಹೇಳಲಿಕ್ಕೆ ಹೋಗಲ್ಲ. ನಾನು ವಾಲಂಟ್ರಿ ಡಿಸ್ಕ್ಲೋಸರ್ ಸ್ಕೀಮ್ ತಂದಿದ್ದೇನೆ, ಅವರೂ ತಂದರು. ಆದರೆ ಅದರಲ್ಲಿ ಎಲ್ಲ ಹಣವನ್ನು ನಾನು ಕ್ರೋಢೀಕರಿಸಲಿಕ್ಕೆ ಆಗಲಿಲ್ಲ ಅಂಥೇಳಿ ನೋಟ್ ಬಂದಿನೋ ಏನೋ ಮಾಡಿದ್ರು. ಅದ್ರ ಬಗ್ಗೆ ಒಂದು 15 ದಿನ ತಡೀರಿ, 20 ದಿನ ತಡೀರಿ, 60 ದಿನ ತಡೀರಿ, ನಿಮ್ಮ ಕಷ್ಟ ಎಲ್ಲ ನಿವಾರಣೆ ಮಾಡ್ತೀನಿ, ಎಲ್ಲ ಈ ಲೂಟಿ ಮಾಡಿರೋದೆಲ್ಲ ಕಕ್ಕಿಸ್ಬಿಡ್ತೇನೆ ಅನ್ನೋ ಮಟ್ಟಕ್ಕೆ ಹೋದರು. ಈಗ ಕ್ಯಾಶ್ಲೆಸ್ ಸೊಸೈಟಿ, ಯಾವ ಕ್ಯಾಶ್ಲೆಸ್ಸು ಏನು ಅವ್ರಿಗೇ ಗೊತ್ತಾಗಬೇಕು. ದಯಮಾಡಿ ಕ್ಷಮಿಸ್ಬೇಡಿ, ಇದೆಲ್ಲ ಬಿಡಿ, ಪ್ರಯೋಜನ ಎಲ್ಲ ಮಾತುಗಳು. ಆದರೆ ಕೆಲವು ಕೆಲಸ ಮಾಡಿದ್ದಾರೆ, ಏನೂ ಮಾಡೇ ಇಲ್ಲ ಅಂತ ಹೇಳಿದರೆ ಅದು ನನ್ನಂಥವ್ರಿಗೆ ಯೋಗ್ಯ ಅಲ್ಲ. ಹಿಂದೆ ಇದ್ದಂಥ ಕೆಲವು ಕಾರ್ಯಕ್ರಮಗಳನ್ನು ಮುಂದುವರಿಸಿದ್ದಾರೆ, ಹೆಸರುಗಳು ಕೊಟ್ಟಿದ್ದಾರೆ. ಏನು ಸ್ವಚ್ಛ ಭಾರತ ನೆನ್ನಿದೆ, ಗ್ರಾಮ ಸಡಕ್ ಯೋಜನೆ ನನ್ನದೇ ಇದೆ, ಅದಕ್ಕೆ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಅಂತ ಹೇಳಿದರೆ ನಾನು ಏನು ಹೇಳಬೇಕು ಅದಕ್ಕೆ? ಅಯ್ಯೋ ನೋಡೇ, ಇದೆಲ್ಲ ನಾನು ಅನ್ನೋ ಶಬ್ದ ಬರಬಾರ್ದು. ಜನತೆ ಕೊಟ್ಟಂಥ ಶಕ್ತಿಯಿಂದ ಆ ಸ್ಥಾನದಲ್ಲಿ ಕೂತು ಕೆಲಸ ಮಾಡೋನಿಗೆ ನಾನು ಈ ದೇಶದ ಜನತೆ ಕೊಟ್ಟಂಥ ಈ ಪವಿತ್ರವಾದ ಸ್ಥಾನದಲ್ಲಿ ಅವರಿಗೆ ಕಿಂಚಿತ್ತು ನನಗೇನಾದರೂ ಸಾಧ್ಯ ಇದ್ದರೆ ಮಾಡಬೇಕು ಅನ್ನೋ ಹಂಬಲ ಇರಬೇಕು. ರಾಹುಲ್ ಗಾಂಧಿಯವರು ನ್ಯಾಚುರಲ್ ಆಗಿ ಈ ದೇಶದಲ್ಲಿ ಪ್ರಧಾನಮಂತ್ರಿ ಆಗಬೇಕು ಅನ್ನೋ ಅಪೇಕ್ಷೆ ಸಹಜ, ಅದಕ್ಕೆ ನಮ್ಮದು ಯಾರದೂ ಇಲ್ಲ. ನಾನಂತೂ ಅವರ ನಾಯಕತ್ವದ ಪ್ರಶ್ನೆ ಬಂದಾಗ ಸಹಾಯ ಮಾಡೋದು ನಮ್ಮ ಧರ್ಮ ಇದೆ. ಆದರೆ ಬೇರೆ ಎಲ್ಲ ಪ್ರಾದೇಶಿಕ ಪಕ್ಷಗಳು ಅಂತಿಮವಾಗಿ ನಿರ್ಣಯ ತೆಗೆದುಕೊಳ್ಳೋ ಒಂದು ಅಧಿಕಾರ ಅವರಿಗಿರುತ್ತೆ. ಆದ್ದರಿಂದ ಮಮತಾ ಬ್ಯಾನರ್ಜಿಯು ನಾನು ಪ್ರಧಾನಮಂತ್ರಿ ಆಗಬೇಕು ಅನ್ನೋ ಭಾವನೆ ಇರ್ಬೋದು. ಅವರು ಬಹಳ ಪ್ರಬಲವಾದ ಹೋರಾಟಗಾರ್ತಿ, 40 ವರ್ಷ ಕಮ್ಯುನಿಸ್ಟ್ ವಿರುದ್ಧ ಹೋರಾಟ ಮಾಡಿದ್ದಾರೆ. ಅವ್ರಿಗೆ ಯಾವುದಕ್ಕೂ ಅಂಜಿಕೆಡಲ್ಲ. ಅವ್ರ ಮೇಲೆ ನೀವು ಎಂಥದೋ ನಾರದಾಸ್ ಕ್ಯಾಂಪ್, ಶಾರದಾಸ್ ಅದೆಲ್ಲ ಮಾಡಿದ್ರು, ಏನೇ ಮಾಡಿದ್ರು ಜನ ನಂಬಲ್ಲ ಅವ್ರ ಬಗ್ಗೆ. ಯಾಕೆಂದರೆ ಅವರಿರೋದು ಸಿಂಪಲ್ ಲೈಫ್. ಯಾವಾಗಲೂ ಎಲ್ಲಿ ಯಾವ ಮನೆ ಇದ್ದರೂ ಅವ್ರ ತಾಯಿ ಜೊತೆ ಅದೇ ಮನೇಲಿದ್ದಾರೆ. ಒಂದು ಡಜನ್ ಸೀರೆ ಇದ್ದರೆ ಗೊತ್ತಿಲ್ಲ ನನಗೆ, 1-2 ಚಪ್ಪಲಿ ಇದ್ದರೆ ಗೊತ್ತಿಲ್ಲ. ವೆರಿ ಸಿಂಪಲ್ ಲೈಫ್. ಅದರಿಂದ ಅವ್ರ ಮೇಲೆ ಯಾರು ಏನೇ ಆಪಾದನೆ ಮಾಡಿದ್ರು ವ್ಯಕ್ತಿಗತವಾಗಿ ಅವ್ರ ಬಗ್ಗೆ ಯಾರು ಭ್ರಷ್ಟ ಹೆಣ್ಣುಮಗಳು ಅಂತ ನಂಬಲಿಕ್ಕೆ ಸಾಧ್ಯನೇ ಇಲ್ಲ. ಅವರು ತಮ್ಮ ಭಾವನೆ ಇರಬಹುದು, ಮಾಯಾವತಿಯವ್ರಿಗೂ ಇರಬಹುದು, ಚಂದ್ರಬಾಬು ನಾಯ್ಡುವ್ರಿಗೂ ಇರಬಹುದು. ಈಗ ನಾನು ಇವರೆಲ್ಲರ ಅಭಿಪ್ರಾಯ ಏನಿದೆಯೋ ನನಗೆ ಗೊತ್ತಿಲ್ಲ. ನನ್ನ ಅಭಿಪ್ರಾಯ ಹೇಳ್ತೇನೆ. ನಾನು ಅವರ ಒಂದು ಬೆಂಬಲದಿಂದ ಇಲ್ಲಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿರುವಾಗ ನನ್ನ ಧರ್ಮ ಅವ್ರಿಗೆ ಬೆಂಬಲ ಸೂಚಿಸು. ಹೌದು, ನನ್ನ ಮೊಮ್ಮಗ, ಐ ಆಮ್ ಕಮಿಂಗ್ ಟು ದಿ ಪಾಯಿಂಟ್. ನನ್ನ ಮೊಮ್ಮಗ ಅವನು BE ಗ್ರ್ಯಾಜುಯೇಟ್, ಅವನು ಹೋಗಿ MTech ಮಾಡ್ಕೊಂಬ ಅಂತ ಹೇಳಿದ ಪ್ರಜ್ವಲ್. ಅವನು ಇನ್ನು ಚುನಾವಣೆ ಮುಗಿದ ಮೇಲೆ ಹೋಗ್ತೀನಿ ತಾತ ಅಂತ ಹೇಳಿದ. ಚುನಾವಣೆ ಮೇಲೆ ಯಾಕೆ ಎಲ್ಲಿದೆ ಅಂದರೆ, ನಾನು ಇಲ್ಲಿ ತಾಲೂಕು ಬೋರ್ಡ್ ಜಿಲ್ಲಾ ಪಂಚಾಯತಿ ಎಲೆಕ್ಷನ್ ಬರುತ್ತೆ, ಅದು ಮುಗಿಸ್ಬಿಡ್ತೀನಿ. ಹೀಗೆ ತಳ್ಳುತ್ತಾ ಹೋದ ಅವನು. ವಾಸ್ತವಾಂಶ ಹೇಳಬೇಕು, ಕೊನೆಗೆ ನನಗೆ ಅರ್ಥ ಆಯಿತು ಅವನ ಮನಸ್ಸಲ್ಲಿ ಹೋಗಲಿಕ್ಕೆ ಇಷ್ಟ ಇಲ್ಲ. ಅವನ ಅಸೆಂಬ್ಲಿ ನಿಲ್ಲಬೇಕು ಅನ್ನೋ ಒಂದು ಭಾವನೆ ಇದ್ದರೂ ಇರ್ಬೋದು ಅಂತ ಹೇಳಿ ಅವ್ರ ತಂದೆ ಯಾಕೆ ಡಿಸ್ಟರ್ಬ್ ಮಾಡೋದು ಅಂತ ನನಗಾಗಲೇ ವಯಸ್ಸಾಗಿದೆ 86, ನಾನು ಮತ್ತೆ ನಿಲ್ಲಲ್ಲ, ನೀನೇ ನಿಂತ್ಕೋಪ ಅಂತ ಹೇಳಿದೆ. ಹೇಳಬೇಕಾದ್ರೆ ನಮ್ಮ ಜಿಲ್ಲೆ ಎಲ್ಲ ಜನಗಳನ್ನ ಕನ್ಸಲ್ಟ್ ಮಾಡಿದೆ, ನಮ್ಮ ಮುಖಂಡಗಳನ್ನು.
ನಿಮ್ಗೆ ಯಾರ್ಯಾರು ಇಷ್ಟ ಇದ್ದರೆ ಮಾಡಿ. ಅದು ಒಬ್ಬ ಬೆಳೆಯುವ ಫಿಲಮ್ ಸ್ಟಾರ್. ಆತನ ಯಾರು ಹೇಳಿದ್ದು? ಕಾಳಮದೊಡ್ಡಿ ಯಾವುದೋ ಕಾರ್ಯಕ್ರಮ. ಅಲ್ಲಿ ಹೋದಾಗ ಆತನಿಗೆ ಅವರ ಯುವಕರೆಲ್ಲ ಪ್ರೇರಣೆ ಮಾಡಿದ್ದಾರೆ. ಈಗ ಅಲ್ಲೇ 1 ತಿಂಗಳು 2 ತಿಂಗಳು ಹಿಂದೆ ಆತ ಏನು ಹೇಳಿದಾನೆಂದ್ರೆ, ನನಗೆ ಜ್ಞಾಪಕ ಇದೆ, ನಾನು ಯಾವುದೂ ಮರೆಯಲ್ಲ, ಅದು ದೊಡ್ಡವರು ತೀರ್ಮಾನ ಮಾಡೋದು ನೋಡೋಣ ಅಂತ ಹೇಳಿದ್ದಾನೆ. ಅದಾದಮೇಲೆ ಕೆ ಆರ್ ಪೇಟೆಗೆ ಒಂದು ಜಿಜ್ಞಾಸೆ ಇತ್ತು. ನಾರಾಯಣಗೌಡನಿಗೆ ಕೊಡಬೇಕು ಸೀಟ್ನ, ದೇವರಾಜಿಗೆ ಕೊಡಬೇಕು. ಅಲ್ಲಿ ಹೋದಾಗ ಈತ ಫಿಲಮ್ಸ್ ಫೀಲ್ಡಲ್ಲಿ ಸ್ವಲ್ಪ ಹೆಸರು ಬಂದಿತ್ತು ಅಂತ ಕರ್ಕೊಂಡು ಹೋಗಿದ್ದಾರೆ. ಅಲ್ಲಿ ಒಂದು ಭಾಷಣ ಮಾಡಿದ್ದಾರೆ. ಅಲ್ಲಿ ಕೆಲವರೆಲ್ಲ ಅವತ್ತು ಅವನಿಗೆ ಪುತ್ತೆಯಿಂದ ಕೊಟ್ಟಿದ್ದಾರೆ. ಅದಾದಮೇಲೆ ಮೊನ್ನೆ ಒಂದು ವಾರದ ಹಿಂದೆ ಕುಮಾರಸ್ವಾಮಿಯವರಲ್ಲಿ ದೊಡ್ಡ ಸಭೆ ಮಾಡಿದ್ದಾರೆ. ಸಭೆ ಮಾಡಿದಾಗ ಆ ಸಭೆಯಲ್ಲಿ ನಮ್ಮ ಹಿಂದೆ ಶಿವರಾಮೇಗೌಡರ ಅದಕ್ಕಿಂತ 1 ತಿಂಗಳು 2 ತಿಂಗಳು ಮುಂಚೆ ಈ ಹೋಟ್ಲಲ್ಲಿ ಯಾವುದೋ ಒಂದು ಹೋಟ್ಲಲ್ಲಿ ಸಭೆ ಆಯಿತು. ಅಲ್ಲಿ ಎಲ್ಲರೂ ನಿಖಿಲ್ ನಿಲ್ಲಿಸಿ ಅಂತ ನಾನು ಕೂತಿದ್ದೆ. ಹೋರಾಟ ಮಾಡ್ತಾಯಿದ್ರು. ನಾನು ರಿಯಾಕ್ಟ್ ಮಾಡಲಿಲ್ಲ, ಕುಮಾರಸ್ವಾಮಿನೂ ರಿಯಾಕ್ಟ್ ಮಾಡಲಿಲ್ಲ. ಎಮ್ ಎಲ್ ಎಗಳು 8 ಜನ ಸೇರಿದರು, 3 ಜನ ಮಂತ್ರಿಗಳು ಸೇರಿದಂತೆ 3 MLCಗಳು ಸೇರಿದರು. ಅವರವರೇ ಜಿಜ್ಞಾಸೆ ಮಾಡ್ಕೊಳ್ತಾಯಿದ್ರು. ಅನಿತಾ ಅವರು 2 ಬಾರಿ ಶಾಸಕಿ ಆದರು. ಭವಾನಿ ಅವರು ಶಾಸಕಿ ಆಗಬೇಕು ಅಂತ ಪ್ರಯತ್ನ ಪಡ್ತಿದ್ದಾರೆ. ಸೊಸೆ ಮಧ್ಯೆ ತಾರತಮ್ಯವನ್ನು ಮಾಡಿದ್ದಾರೆ ಎನ್ನುವಂಥ ಒಂದು ಟೀಕೆ ಇದೆ. ಏನಿಲ್ಲ, ನಾನು ಅದರಲ್ಲಿ ಕಾರಣೀಭೂತನೂ ಅಲ್ಲ. ಒಂದು ಮಾತು ಹೇಳ್ತೀನಿ ಕೇಳಿ. ನಾನಿದರಲ್ಲಿ ಅನಿತಾ ಅವರ ಹೆಸರನ್ನು ಘೋಷಣೆ ಮಾಡಲಿಲ್ಲ. ಮಧುಗಿರಿ ಒಂದು ಉಪಚುನಾವಣೆಯಲ್ಲಿ ಅಲ್ಲಿಯ ವೀರಭದ್ರೆಗೆ ಸೀಟ್ ಕೊಡಬೇಕು ಅಂತೇಳಿ ಅವರು IAS ಅಧಿಕಾರಿ ರಾಜೀನಾಮೆ ಕೊಟ್ಟರು. ಆ ರಾಜೀನಾಮೆನ ಒಪ್ಪಲಿಲ್ಲ. ಅಂದರೆ ಚುನಾವಣೆ ಘೋಷಣೆ ಆಗಿ ನಾಮಿನೇಷನ್ ಪೇಪರ್ ಫೈಲ್ ಮಾಡೋ ಹಂತದವರೆಗೂ ಒಪ್ಪಲಿಲ್ಲ. ಚೀಫ್ ಸೆಕ್ರೆಟರಿ ಇದ್ದರು, ನಂಗೆ ಗೊತ್ತು ಏನೊಂದು ಹೆಸರು ಹೇಳೋದಿಲ್ಲ ಚೀಫ್ ಸೆಕ್ರೆಟರಿ ಅವ್ರನ್ನ. ಒತ್ತಡ ಅಲ್ಲಿ ಈಗ ಅವರೊಬ್ಬರು ಇಲ್ಲ ಸೋತಿದ್ದಾರೆ ಶಾಸಕರಾಗಿದ್ದರು. ಅವರು ನನ್ನ ಪಾರ್ಟಿಲೇ ಇದ್ದರು, ಅದು ಬೇಡ. ಈಗ ಅವರ ನಮ್ಮ ಮುಖಂಡರು ನಮ್ಮಲ್ಲೇ ಇದ್ದ ಒತ್ತಡಗಳು ಆಗ ವೀರಭದ್ರೆ ನಿಲ್ಲಕ್ಕೆ ಆಗಲಿಲ್ಲ. ದಟ್ ಇಸ್ ದಿ ಸರ್ಕಮ್ಸ್ಟೆನ್ಸಸ್ ದಿ ಪೀಪಲ್. ನನ್ನ ಕುಮಾರಸ್ವಾಮಿ ಅವರಿಗೆ ಅಧಿಕಾರ ಕಳ್ಕೊಂಡಿದ್ರು. ನಿಮ್ಮ ಮಿಸ್ಸಸ್ ನಿಲ್ಲಿಸಿ, ಸ್ವಲ್ಪ ಹೆಸರಿದೆ, ನಿಮ್ಮ ಹೆಸರು ಸಹಾಯ ಆಗ್ಬೋದು. ಆಗ ವೀರಭದ್ರೆಯನ್ನು ನಿಲ್ಲಿಸೋದಕ್ಕೆ ಬದಲಾಗಿ ಆ ಕಾರಣದ ವೀರಭದ್ರೆಯನ್ನು ನಿಲ್ಲಿಲ್ಲ, ಮತ್ತು ನೆಕ್ಸ್ಟ್ ಅವ್ರನ್ನೇ ನಿಲ್ಲಿಸಿದ್ವಲ್ಲ. ಅದರಿಂದ ಘಟನೆ ನಡೆದಿದ್ದ ಹಾಗೆ. ಅದು ಏನಾಯಿತು ಅಂದರೆ ಒಂದು ಸಾರಿ ಅಲ್ಲಿ ಸೋತರು. ಈಗ ಕೊನೆಗೆ ಇಲ್ಲಿ ರಾಮನಗರ ಚನ್ನಪಟ್ಟಣದಲ್ಲಿ ಆಯ್ಕೆ ಆಗಿದ್ದಾರೆ. ಇದರೊಳಗೆ ಇದು ನನ್ನ ಸೊಸೆ ಅವರು ರಾಜಕೀಯದ ಹಂಬಲ ಬಂತಲ್ಲ, ಯಾವುದೋ ಒಂದು TV ನಡೆಸಬೇಕು ಅನ್ನೋ ಹುಚ್ಚಿತ್ತು. ಆದರೆ ಆ ಕಡೆ ಇದ್ದರು ಅವರು. ಇದು ಆ ಭ್ರಮೆ ಇತ್ತು ಅವ್ರಿಗೆ ಸ್ವಲ್ಪ. ಏನೋ ಅನಿತಾ ಪ್ರೊಡಕ್ಷನ್ ಅಂತ ಹೇಳಿ ಅದು ನಡೆಸ್ತಲೇ ಹೋಗ್ತಾ ಇರಬೇಕು ಅಂತ ಕಾಣುತ್ತೆ, ಗೊತ್ತಿಲ್ಲ ನನಗೆ. ಆದರೆ ನನ್ನ ರೇವಣ್ಣವ್ರ ಹೆಂಡತಿ ಭವಾನಿಯವರು ಅದು ಸ್ವಲ್ಪ ಪೊಲಿಟಿಕಲ್ ಬ್ಯಾಕ್ಗ್ರೌಂಡಿಂದಲೇ ಬಂದಿರೋದು, ಫ್ಯಾಮಿಲಿ ಸಾಲಿಗ್ರಾಮದಿಂದ. ಅವ್ರಿಗೆ ರಾಜಕೀಯದ ಭ್ರಮೆ ಇಲ್ಲ ಅಂತ ನಾನು ಅನ್ನಲ್ಲ, ದಯಮಾಡಿ ವಾಸ್ತವಾಂಶ ಹೇಳಬೇಕಾಗತ್ತೆ. ಅವ್ರಿಗೆ ಯಾವಾಗ ಮಗನ್ನ ಪಾರ್ಲಿಮೆಂಟ್ಗೆ ನಿಲ್ಲೋ ಇದು ಬಂದು ಮಗನ ಕಡೆ ಹೆಚ್ಚು ಒಲವಿದೆ, ಮಗನಿಗೋಸ್ಕರ ಕೆಲಸ ಮಾಡ್ತೀನಿ, ನನಗೆ ಬೇಡ ಅಂತ ಇದ್ದಾರೆ. ಅಷ್ಟೊಂದು ಸತ್ಯ ಹೇಳಬೇಕು. ಅಲ್ಲದೇ ಇದ್ದರೆ ಅವ್ರಿಗೂ ಅವರು ಸ್ವಲ್ಪ ಹುಚ್ಚಿದ್ದು ಇತ್ತಿಲ್ಲ ಅಂತ ಹೇಳಲ್ಲ. ಈಗ ಮಗನ ಯಾವಾಗ ನಾನು ಸ್ನಾನ ಬಿಟ್ಟುಕೊಟ್ಟಿದ್ದೇನೆ, ಅವ್ರಿಗೆ ಮಗನ ಕಡೆ ಹೆಚ್ಚು ಒಲವಿದೆ ಅಷ್ಟೆ. Your autobiography. My daughter started when I was in bedridden. I'll tell you, I got a lot of books. She has gone through Vallabhbhai Patel autobiography. Vallabhbhai wife has died earlier.
Later on, the daughter took care of the father. So she has written about his father's, some of the achievements in her diary. That was the basis to write Vallabhbhai Patel autobiography. So she has taken that as a basis. She started asking me, what are all your achievements like that? I went on giving points by points. So with her busy schedule, still it isn't come. I think it is almost completed. I have to go through first reading and then hand over to print that.